ಈಗ ಕನ್ನಡದ ಪ್ರೇಕ್ಷಕರು ಕನ್ನಡ ಚಿತ್ರಗಳು ಮತ್ತು ಕನ್ನಡ ಚಿತ್ರಮಂದಿರಗಳು ನಶಿಸ್ತಾ ಇದೆ, ಎಲ್ಲ ಒಡೆದಾಕಿ ಮಾಲ್ಗಳು ಕಟ್ತಾ ಇದ್ದಾರೆ, ಮತ್ತು ಅಂಗಡಿಗಳು ಕಟ್ತಾ ಇದ್ದಾರೆ, ಮಾಲೀಕರುಗಳಿಗೆ ತೊಂದರೆ ಆಗ್ತಾ ಇದೆ. ಪ್ರೇಕ್ಷಕರು ಬರ್ತಾಯಿಲ್ಲ ಥಿಯೇಟ್ರುಗಳಿಗೆ ಅಂತ ಏನು 1,000 ರೂಪಾಯಿ, 1,500, 2,800 ಕನ್ನಡಿಗರ ನೆಲದಲ್ಲಿ ಕನ್ನಡ ಪ್ರೇಕ್ಷಕರ ದುಡ್ಡನ್ನು ಪರಭಾಷಿಗರು ದೋಚ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ 200 ರೂಪಾಯಿ ಮಾಡಿದ್ದೀವಿ. ಮತ್ತು ಇನ್ನೊಂದು ಬೇಡಿಕೆ ಇದೆ, ಸೋಮವಾರ ಮಂಗಳವಾರ ನಾನು ಸೆಷನಲ್ಲಿ ಮಾತಾಡ್ತೀನಿ. ಈ ಟಿಕೆಟ್ ರೇಟ್ಗಿಂತ ಪಾಪ್ಕಾರ್ನು ಜ್ಯೂಸ್ಗಳ ರೇಟ್ ಜಾಸ್ತಿ, 500, 800 ಬರ್ತಾಯಿದೆ. ಅದಕ್ಕೂ ಕಡಿವಾಣ ಹಾಕೋದಕ್ಕೆ ನಮ್ಮ ಮೂಲ ದರ ಏನಿದೆ ಅದ್ರ ಮೇಲೆ 10 ರೂಪಾಯಿ 20 ರೂಪಾಯಿ ಇಟ್ಕೊಳ್ಳಿ, ಬೇಜಾರೇನಾಗಲ್ಲ. ವಾಟರ್ ಬಾಟ್ಲುಗಳೆಲ್ಲ ಪ್ರೇಕ್ಷಕರನ್ನ ಟಿಕೆಟ್ ದರಕ್ಕಿಂತ ಜಾಸ್ತಿ ದೋಚ್ತಾರೆ. ಅದಕ್ಕೂ ಕಡಿವಾಣ ಹಾಕೋದಕ್ಕೆ ಸೋಮವಾರ ನಾವು ಅದನ್ನು ತರ್ತೀವಿ. ಅದನ್ನು ಕಡಿವಾಣ ಹಾಕಬೇಕು. ಕನ್ನಡ ಪ್ರೇಕ್ಷಕರು ಅದು ಯಾಕೆ ಹಂಗೆ ಹೇಳ್ತೀರಾ? ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬರಬೇಕು, ಕನ್ನಡದ ಚಿತ್ರಮಂದಿರ ಮಾಲೀಕರು ಉಳಿಬೇಕು ಅಂತ ನಾವು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ. ನ್ಯಾಯಾಲಯಕ್ಕೆ ಹೋಗೋದನ್ನ ನಾವು ತಡೆಯೋಕ್ಕಾಗಲ್ಲ. ನ್ಯಾಯಾಲಯದ ಬಗ್ಗೆ ನಾವು ಮಾತಾಡೋದಕ್ಕಾಗಲ್ಲ. ನಾವು ನಮ್ಮ ಕನ್ನಡ ಪ್ರೇಕ್ಷಕರು ಕನ್ನಡಿಗರ ಉಳಿವಿಗಾಗಿ ಇದನ್ನು ಮಾಡಿದ್ದಾರೆ. ಅತ್ಯುತ್ತಮವಾದ ಬಜೆಟ್, 8,000 ಕೋಟಿ ರೂಪಾಯಿನ ಯಾವತ್ತೂ ಕೂಡ ಎತ್ತಿಟ್ಟಿರಲಿಲ್ಲ, ಈ ಸರಿ ಎತ್ತಿಟ್ಟಿದ್ದಾರೆ. ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಗಳಿಗೆ 50-50 ಕೋಟಿ ಕೊಡ್ತಾ ಇದ್ದಾರೆ. ಅದೇ ಈ ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೆ. ನಾವು ಎಲ್ಲ ಜನಾಂಗದ ಶಾಂತಿಯ ತೋಟ ನಮ್ಮ ಬಜೆಟ್. ಹಿಂಗೆ ವಿರೋಧ ಪಕ್ಷದವ್ರು ಏನಾರ ಒಂದು ಹೇಳ್ಬೇಕಲ್ಲ.